ನಮಸ್ತೆ, ಇದು ನ್ಯಾಷನಲ್ ಟಿವಿ. ನಾನು ಶಿಲ್ಪಾ ಅಶೋಕ್. ಇಂದು ಒಂದೆಡೆ ಐಪಿಎಲ್ನ ಸಂಭ್ರಮ. ಆದರೆ ಇದರ ನಡುವೆ ಕಳೆದ ವರ್ಷ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಭೀಕರ ಕಾಲ್ತುಳಿತದ ಕರಾಳ ನೆನಪು ಮಾತ್ರ ಮಾಸಿಲ್ಲ. ಆ ದುರಂತದಲ್ಲಿ ಪ್ರಾಣ ಕಳೆದುಕೊಂಡ 11 ಮಂದಿ ಅಭಿಮಾನಿಗಳ ಕುಟುಂಬದಲ್ಲಿ ಇಂದಿಗೂ ದುಃಖ ಮಡುಗಟ್ಟಿದೆ. ವಿಶೇಷವಾಗಿ ಯಾದಗಿರಿಯ ಶಿವಲಿಂಗ ಎಂಬ ಯುವಕನ ಮನೆಯಲ್ಲಿ ಇಂದು ಅಗಾಧ ದುಃಖ ಮನೆ ಮಾಡಿದೆ. ಯಾಕಂದ್ರೆ ಇವತ್ತು ಕಾಲ್ತುಳಿತದಲ್ಲಿ ಸಾವಿಗೀಡಾದ ಶಿವಲಿಂಗನ ಹುಟ್ಟು ಹಬ್ಬ ಇಂದು. ಯಾದಗಿರಿ ಮೂಲದ ಚಂದಪ್ಪ ಮತ್ತು ಲಕ್ಷ್ಮಿ ದಂಪತಿಯ ಪುತ್ರ ಶಿವಲಿಂಗ ಬೆಂಗಳೂರಿನಲ್ಲಿ ಗಾರೆ ಕೆಲಸ ಮಾಡಿಕೊಂಡಿದ್ರು. ವಿರಾಟ್ ಕೊಹ್ಲಿಯ ಪರಮ ಅಭಿಮಾನಿಯಾಗಿದ್ದ ಈತ ಕಳೆದ ವರ್ಷ ಐಪಿಎಲ್ ಸಂಭ್ರಮದ ವೇಳೆ ನಡೆದ ಕಾಲ್ತುಳಿತದಲ್ಲಿ ಬಲಿಯಾಗಿದ್ದ. ಕಾಕತಾಳೀಯವೆಂಬಂತೆ ಒಂದೆಡೆ ಇಂದು ಚಿನ್ನಸ್ವಾಮಿಯಲ್ಲಿ ಆರ್ಸಿಬಿ ಮ್ಯಾಚ್, ಹಿಂದೆ ಶಿವಲಿಂಗನ ಹುಟ್ಟು ಹಬ್ಬ. ಪ್ರತಿ ವರ್ಷ ಈ ದಿನದಂದು ಸಂಭ್ರಮದಿಂದ ಇರುತ್ತಿದ್ದ ಮನೆಯಲ್ಲಿ ಈಗ ಮಗನ ಫೋಟೋ ಮುಂದೆ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಮಗನನ್ನ ಕಳೆದುಕೊಂಡು ಪೋಷಕರ ಆಕ್ರಂದನ. ಹಾಗೆ ತಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ 11 ಅಭಿಮಾನಿಗಳ ಅಗಲಿಕೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಈ ಬಾರಿ ವಿಶೇಷವಾಗಿ ಗೌರವ ಸಲ್ಲಿಸಲು ನಿರ್ಧರಿಸಿದೆ. ತಂಡದ ಉಪಾಧ್ಯಕ್ಷ ರಾಜೇಶ್ ಮೆನನ್ ಕೆಲವು ನಿರ್ಧಾರಗಳನ್ನ ಪ್ರಕಟಿಸಿದ್ದಾರೆ. 11 ನಂಬರ್ ಜರ್ಸಿಯಲ್ಲಿ ಅಭ್ಯಾಸ. ಮೃತಪಟ್ಟ 11 ಅಭಿಮಾನಿಗಳ ನೆನಪಿಗಾಗಿ ಆರ್ಸಿಬಿ ಆಟಗಾರರು 11 ಸಂಖ್ಯೆಯ ಜರ್ಸಿಯನ್ನ ಧರಿಸಿ ಅಭ್ಯಾಸ ನಡೆಸಲಿದ್ದಾರೆ. ಹಾಗೆ ಪಂದ್ಯದ ವೇಳೆ ಆಟಗಾರರು ತಮ್ಮ ತೋಳಿಗೆ ಕಪ್ಪು ಪಟ್ಟಿಯನ್ನ ಧರಿಸಿ ಮೃತರ ಆತ್ಮಕ್ಕೆ ಶಾಂತಿ ಕೋರಲಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 11 ಆಸನಗಳನ್ನ ಆ 11 ಜೀವಗಳ ನೆನಪಿಗಾಗಿ ಮೀಸಲಿಡಲಾಗಿದ್ದು, ಆ ಸೀಟುಗಳಲ್ಲಿ ಯಾರಿಗೂ ಕುಳಿತುಕೊಳ್ಳಲು ಸಹ ಅವಕಾಶ ನೀಡದೆ ಗೌರವ ಸಲ್ಲಿಸಲಾಗ್ತಿದೆ. ಅಭಿಮಾನಿಗಳೇ ತಂಡದ ಜೀವಾಳ ಎಂದು ನಂಬಿರುವ ಆರ್ಸಿಬಿ ಮ್ಯಾನೇಜ್ಮೆಂಟ್ ಈ ನಿರ್ಧಾರ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕ್ರೀಡಾಂಗಣದ ಸಂಭ್ರಮದ ನಡುವೆಯೂ ಆ 11 ಕುಟುಂಬಗಳ ನೋವಿಗೆ ಸ್ಪಂದಿಸುವ ಮೂಲಕ ಆರ್ಸಿಬಿ ಮಾನವೀಯತೆ ಮೆರೆದಿದೆ.